ಮುಳುಬಾಗಿಲು ಕಾಂಗ್ರೆಸ್ ಪಕ್ಷದಿಂದ ಅಹಿಂದ ಸಂಚಾಲಕರಾಗಿ ವೇಣುಗೋಪಾಲ್ ಅವರನ್ನ ನೇಮಕ ಮಾಡಿ ಕಾಂಗ್ರೆಸ್ ಮುಖಂಡ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಆದೇಶ ಹೊರಡಿಸಿದ್ದು, ಈ ಸಂಬಂಧ ಮುಳಬಾಗಿಲಿನಲ್ಲಿ ಸಭೆ ನಡೆಯಿತು. ಅಹಿಂದ ಸಂಚಾಲಕರಾಗಿ ವೇಣುಗೋಪಾಲ್ ಅವರನ್ನ ಅಹಿಂದ ಸಂಚಾಲಕರಾಗಿ ನೇಮಕವಾದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಅವರ ಸ್ವಗೃಹದಲ್ಲಿ ಗೌರವಿಸಿ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ವೇಣುಗೋಪಾಲ್ ಅವರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸದೃಢಗೊಳಿಸಿ ಮುಂದಿನ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜಯಭೇರಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮುಖಂಡ ಆದಿನಾರಾಯಣ ಅವರನ್ನ ಈ ಕ್ಷೇತ್ರದ ಶಾಸಕರನ್ನಾಗಿ ಮಾಡೋದೇ ನಮ್ಮೆಲ್ಲರ ಗುರಿ ಎಂದರು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ ತಮ್ಮ ಅಭಿಮತ ವ್ಯಕ್ತಪಡಿಸಿದರು. ಈಗಾಗಲೇ ನಮ್ಮ ಸ್ನೇಹಿತರುಗಳು ಮತ್ತೆ ಹಿರಿಯರು ಕಿರಿಯರು ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ. ವೆಂಕಟರಾಮನವರು ಮತ್ತೆ ರಾಮಕೃಷ್ಣನವರು ತುಂಬಾ ಅಚ್ಚುಕಟ್ಟಾಗಿ ಸೊಗಸಾಗಿ ಮಾತಾಡಿದ್ದಾರೆ. ಆಲ್ರೆಡಿ ಪಕ್ಷದ ಬಗ್ಗೆ, ಪಕ್ಷದ ನಿಷ್ಠೆ ಬಗ್ಗೆ, ಪಕ್ಷವನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಡೆವಲಪ್ ಮಾಡಬೇಕು, ಅದರಿಂದ ಶಾಸಕರನ್ನ ಯಾವ ರೀತಿ ಶಾಸಕರನ್ನಾಗಿ ಮಾಡ್ಕೊ ಬರ್ಬೇಕು ಅಂತ ಎಲ್ಲ ತುಂಬಾ ಸೊಗಸಾಗಿ ತಾಲೂಕಿನ ಎಲ್ಲ ತಾಲೂಕ್ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಗ್ರಾಮ ಪಂಚಾಯತಿ ಮಟ್ಟಕ್ಕಾಗ್ಬೋದು, ಯಾವ ರೀತಿ ನಾವೆಲ್ಲ ಒಗ್ಗೂಡಿಸಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಯಾವ ರೀತಿ ಗೆಲ್ಸ್ಕೊ ಬರ್ಬೇಕು ಅಂತ ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಸೊ ಅದೇ ರೀತಿ ನಾವು ದೇವಮೂಲೆಯಿಂದ ಸ್ಟಾರ್ಟ್ ಮಾಡಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮೂಲೆಗೂ ಓಡಾಡಿ ಎಲ್ಲ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯನ್ನ ಗೆಲ್ಲಿಸ್ಲಿಕ್ಕೆ, ಆದಿನಾರಾಯಣ ಅವ್ರನ್ನ MLA ಮಾಡ್ಲಿಕ್ಕೆ ನಾವೆಲ್ಲ ಪಣತೊಡಬೇಕು ಅಂತ ಹೇಳಿ ಈ ವಾಹಿನಿ ಮುಖಾಂತರ ನಿಮಗೆ ಎಲ್ಲ ಸಂದೇಶವನ್ನು ಕೊಡ್ತಾ ಇದೀವಿ. ಅದೇ ರೀತಿಯಾಗಿ ನೀವು ಮುಂದಿನ ಚುನಾವಣೆ ZPTP ಬರ್ತಾ ಇದೆ. ZPTP ನಲ್ಲಿ ನಮ್ಮ ವೇಣುಗೋಪಾಲ್ ಸರ್ ಅವರು ಒಳ್ಳೆ ಸಮಾಜ ಸೇವಕರು ಮಾಡ್ಕೊಂಡು ಬರ್ತಾರೆ. ಎಲ್ಲ ಹಳ್ಳಿನಲ್ಲಿ ಎಲ್ಲ ನೋಡಿ ಅವರೇ ಹೆಸರು ಬರ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ZPTP ಬಗ್ಗೆ? ಅಲ್ಲ, ಅವರು ಕೂಡ ತಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೀನಿ, ಅವರು ಪಣ ತೊಡ್ತಾ ಇದ್ದಾರೆ. ಅವರು ಏನು ಒಗ್ಗಟ್ಟು ಪ್ರದರ್ಶನ ತೋರಿಸ್ತಾ ಇದ್ದಾರೆ. ನಮ್ಮಲ್ಲಿ ZP, TPS ಇದು ಗ್ರಾಮ ಪಂಚಾಯತ್ ಇದು, ಈ ಮೂರೂ ಗೆಲ್ಲುವುದು ಗ್ಯಾರಂಟಿ. ಕಾರಣ ಏನಂತ ಹೇಳಿದ್ರೆ, ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯಗಳಿದ್ರು ಅವ್ರ ಮುಖಾಂತರ ಸರಿ ಹೋಗ್ತಕ್ಕಂಥ ಒಂದು ದಾರಿ ಕಾಣಿಸ್ತಾ ಇದೆ ನಮಗೆ. ಆ ಉದ್ದೇಶದಲ್ಲಿ ನಮ್ಮ ನಾಯಕರು ಕೂಡ ಈಗಾಗಲೇ ತಾಲೂಕು ಬಂದಿದ್ರು. ತಾಲೂಕು ಬಂದಾಗ ನಮ್ಮ ಅಬ್ಸರ್ವೇಷನ್ ಕೂಡ ಬಂದಾಗ ಅವರು ಕೂಡ ಈ ಒಗ್ಗಟ್ಟಿನ ಒಂದು ವಿಚಾರವನ್ನು ತಿಳಿಸಿದ್ರು. ಆ ಒಗ್ಗಟ್ಟಿನಿಂದ ನಾವು ಗೆಲ್ಲುವುದು ಗ್ಯಾರಂಟಿ. ಅವರೇ ಒಂದು ಪಣ ತೊಟ್ಟು ನಮ್ಮ ಹಿಂದೆ ಅವ್ರು ಇರ್ತಾರೆ, ಎಲ್ಲರನ್ನು ಕೂಡ ಗಳಿಸ್ಕೊಂಡು ಬರ್ತಾರೆ. ನಮ್ಮ ಆಜ್ಞಾನವ್ರಿಗೂ ಅವ್ರಿಗೂ ಒಳ್ಳೆ ಹೆಸರು ಬರುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ವೇಣುಗೋಪಾಲ್ ಸರ್ ಅವರು ಬೆಂಗಳೂರಲ್ಲೆಲ್ಲ ಹುಟ್ಟಿರೋದು ಬೆಳೆದಿರೋದು ನಮ್ಮ ಗುಡಪಲ್ಲಿ ಪಂಚಾಯಿತಿಯಲ್ಲೇ. ನಮಗೆ ಸುಮಾರು 20 ವರ್ಷದಿಂದ ಗೊತ್ತು. ಯಾರು ಕೃಷ್ಣಾರೆಡ್ಡಿಯವರು ನಾವು 20 ವರ್ಷದಿಂದ ಗೊತ್ತು. ಅವ್ರ ಸಂಘಗಳಲ್ಲಿ ನಮಗೆ ಬಂದು ಆಸಕ್ತಿ ಕೊಟ್ಟು ಎಲ್ಲ ಸಂಘಗಳಲ್ಲಿನೂ ಮಹಿಳೆಯರಿಗಾಗ್ಬೋದು, ಗಂಡಸರಿಗಾಗ್ಬೋದು ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿಂಥವ್ರು ಅವರು. ಈಗ ಅವ್ರ ಮಗ ಅದೇ ರೀತಿಯಾಗಿ ಈಗ ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡಿ ನಮ್ಮ ಕಾಂಗ್ರೆಸ್ ಪಾರ್ಟಿಯನ್ನು ಉದ್ಧಾರ ಮಾಡುವ ಒಂದು ಉದ್ದೇಶಕ್ಕಾಗಿ ಈಗ ತಾಲೂಕು ಬಂದಿದ್ದಾರೆ. ಅವರಿಗೆ ಅಹಿಂದ ಚಾಲಕರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿರುವುದಕ್ಕೆ ನಮ್ಗೆಲ್ಲರಿಗೂ ಸಂತೋಷದ ವಿಚಾರ. ಅದೇ ರೀತಿಯಾಗಿ ನಮ್ಮ ಈ ಒಂದು ಗುಡಪಲ್ಲಿ ಅಂಬ್ಲಿಕಲ್ ಪಂಚಾಯತಿ ಆಗ್ಬೋದು,